ಹಾಗೆ ಶ್ರೀನಾಥ್ ಸಾಹೇಬ್ರಿಗಾಗಿ ನೀನೇ ಸಾಕಿದ ಗಿಣಿ ಅವ್ರ ಸಮ್ಮುಖದಲ್ಲಿ ಹಾಡಿದೆ. ಚಿನ್ನಾದ ಚೂರಿ ಚಂದಾವ ತೋರಿ ಬೆಣ್ಣಲ್ಲೇ ತೂರಿತಲ್ಲೋ, ಬೆಣ್ಣಲ್ಲೇ ತೂರಿತಲ್ಲೋ, ನೆತ್ತಾರ ಹೀರಿತಲ್ಲೋ, ನಿನ್ನ ನೆತ್ತಾರ ಹೀರಿತಲ್ಲೋ, ನೀನೇ ಸಾಕಿದಾಗಿಣಿ ನಿನ್ನ ಮುದ್ದಿನಾಗಿಣಿ. ಮಾನಸ ಸರೋವರ ಒಳ್ಳೆಯ ಅನುಭವ, ಒಳ್ಳೆ ಅಭಿನಯ, ಒಳ್ಳೆ ಹಾಡು, ಅವ್ರ ಸಮ್ಮುಖದಲ್ಲಿ ಹಾಡುವಂಥ ಒಂದು ಭಾಗ್ಯ ಬಂತು. ಸೊ ಕಿಚ್ಚ ಸುದೀಪ್ ಅವರ ಸಮ್ಮುಖದಲ್ಲೂ ಹಾಡು ಹಾಡಿದ್ದೀರಾ ತಾವು? ಅಂದರೆ ಒಂದು ತುಂಬ ಪ್ರೈವೇಟ್ ಕಾರ್ಯಕ್ರಮ ಅದು, ಅವ್ರ ಜೊತೆ ಕೂಡ ಹಾಡಿದ್ದೀನಿ, ಅವರಿಂದ ಪ್ರಶಂಸೆ ಪಡೆದಿದ್ದೀನಿ ನಾನು. ಅದು ಪ್ರೈವೇಟ್ ಕಾರ್ಯಕ್ರಮ. ಯಾವ ಹಾಡಿಗೆ ಕಿಚ್ಚ ಸುದೀಪ್ ಅವ್ರು ಫಿದಾ ಆಗಿದ್ದು? ಫಿದಾ ನೀವು ಮಾಡಿದ್ದು ಯಾವ ಹಾಡಿಗೆ? ಅವ್ರನ್ನ ಫಿದಾ ಮಾಡೋಕ್ಕಾಗಲ್ಲ, ಯಾಕಂದರೆ ಅವರು ಮೂಲತಃ ಗಾಯಕರೇ. ಅವರು ತುಂಬ ಒಳ್ಳೆ ಗಾಯಕರು, ಅವರು ತುಂಬ ಒಳ್ಳೆ ಗಾಯಕರು. ಅವರು ಅಂದರೆ ಗಾಯನ ಇಷ್ಟ ಆಗುತ್ತೆ, ಆದರೆ ಅವ್ರದ್ದೇ ಗಾಯನ ಇರೋದ್ರಿಂದ ನಾವು ಅವರು ಫಿದಾ ಅದು. ಹೌದೌದು. ನಿಮ್ಮ ಸಮ್ಮುಖದಲ್ಲಿ ಏನಾದರೂ ಅವ್ರು ಹಾಡು ಹಾಡಿದ್ದು ಆ ಥರದ್ದು ಏನಾದರೂ ಕ್ಷಣ ಆಯಿತಾ? ಖಂಡಿತ ಹಾಡಿದ್ರು ಅವರು. ಯಾವ ಹಾಡು? ಸ್ಪರ್ಶ. ಓಹೋ ಚೆನ್ನೆ ಚೆನ್ನೆ, ಓಹೋ ಚೆಲುವೆ ಚೆಲುವೆ. ಇದು ಚಂದಕ್ಕಿಂತ ಚಂದ ನೀನೆ ಸುಂದರ, ಈ ಹಾಡು. ಆಮೇಲೆ ಅವ್ರದ್ದು ತುಂಬ ಫೇವ್ರೆಟ್ ಸಾಂಗ್ ಮೈ ಆಟೋಗ್ರಾಫಲ್ಲಿ ಇದು ಸವಿ 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 ನೆನಪು ಸಾವಿರ ನೆನಪು, ಈ ಹಾಡುಗಳು. ನೀವೇನೇ ಇರಲಿ, ಅಫ್ಕೋರ್ಸ್ ಆ ಹಾಡನ್ನ ಹರಿಹರನ್ ಸಾಹೇಬ್ರು ಹಾಡಿದ್ದಾರೆ, ಆದರೆ ಈ ಹಾಡನ್ನ ಸುದೀಪ್ ಸಾಹೇಬ್ರ ಬಾಯಲ್ಲಿ ಕೇಳು, ತುಂಬ ಚೆನ್ನಾಗಿ ಹಾಡ್ತಾರೆ, ತುಂಬ ಚೆನ್ನಾಗಿ ಹಾಡ್ತಾರೆ. ಸೊ ನೀವೇ ಅದೃಷ್ಟವಂತರು ಹಾಗಾದ್ರೆ. ಖಂಡಿತ ಆ ಭಾಗ್ಯ ನನಗುಂಟು. ಓಕೆ, ತಾವು ಹಾಡಿದ್ದು ಯಾವುದಾದ್ರೂ ಅವ್ರಿಗೆ ಇಷ್ಟ ಆಗಿ ಅಪ್ರಿಷಿಯೇಟ್ ಮಾಡಿದ್ರಾ ಸರ್? ಹಾಂ, ಅಂದರೆ ಅವರು ರೆಟ್ರೋ ಸಾಂಗ್ಸ್ ತುಂಬ ಇಷ್ಟಪಡ್ತಾರೆ, ಅವ್ರು ತುಂಬ ಇಷ್ಟಪಡ್ತಾರೆ. ಮುಖ್ಯವಾಗಿ ರಾಜನ್ ನಾಗೇಂದ್ರ ಮ್ಯೂಸಿಕ್ಕು, ಹಂಸಲೇಖ ಮ್ಯೂಸಿಕ್ಕು, ಅವ್ರಿಗೆಲ್ಲ ತುಂಬ ಇಷ್ಟ ಅವ್ರಿಗೆ. ಅವ್ರ ಸಮ್ಮುಖದಲ್ಲಿ ಹಾಡಿದಂಥ ಹಾಡು ನಾನು ತೊಗೊಂಡಾಗ ಅವ್ರಿಗೆ ಸಾಹಿತ್ಯ ಇಷ್ಟ ಆಯಿತು ಅಂತ, ಈ ಹಾಡಿನ ಸಾಹಿತ್ಯ ನಂಗೆ ತುಂಬ ಇಷ್ಟ ಆಯಿತು ಅಂತು. ಕಲಾವಿದರ ಬಗ್ಗೆ ಒಂದು ಹಾಡು ಬರೆದಿದ್ದಾರೆ ಹಂಸಲೇಖ ಸರ್, ಆ ಹಾಡು ಹಾಡಿ. ಹೌದು. ಪ್ರೇಮದ ಹೂಗಾರ ಈ ಹಾಡುಗಾರ, ಹೂ ನೀಡುತ್ತಾನೆ ಮುಳ್ಳು ಬೇಡುತ್ತಾನೆ, ಬೆಲ್ಲದ ಬಣಕಾರ ಈ ಹಾಡುಗಾರ, ಸಿಹಿ ನೀಡುತ್ತಾನೆ ಕಹಿ ಕೇಳುತ್ತಾನೆ, ಗೋವಿನ ಹಾಲಂತ ಮನಸ್ಸಿರುವ ಕೂಸಿನ ಜೇನಂತ ಮಾತಿರುವ ಈ ಹಾಡುಗಾರ. ಕಲಾವಿದರ ಬಗ್ಗೆ ತುಂಬ ಒಳ್ಳೆ ಪದಗಳಾದ ಸಾಹೇಬ್ರಿಗೆ ತುಂಬ ಇಷ್ಟ ಆಯಿತು, ಅವ್ರ ಸಮ್ಮುಖದಲ್ಲಿ ಹಾಡಿದೆ. ಸ್ಯಾಂಡಲ್ವುಡ್ ಆಯಿತು, ಕನ್ನಡದಲ್ಲಿ ಬಹಳಷ್ಟು ಜನ ಆ್ಯಕ್ಟರ್ ಗಾಯಕರನ್ನು ಮೀಟ್ ಮಾಡಿದ್ದೀರಾ, ಅಷ್ಟೇ ಅಲ್ಲ ಬಾಲಿವುಡ್ನಲ್ಲೂ ಕೂಡ ತಾವು. ಬಾಲಿವುಡ್ ವಿಷಯ ಬಂದಾಗ ನಾನು TV9 ಸಮ್ಮುಖದಲ್ಲಿ ಗರುಡ ಮಾಲ್ ನಡೆಸಿದಂಥ ವಾಯ್ಸ್ ಆಫ್ ಬೆಂಗಳೂರು ಅಂತ ಕಾರ್ಯಕ್ರಮ ಬಂತು. ಆ ಕಾರ್ಯಕ್ರಮಕ್ಕೆ ನಾನು ಮೆಂಟರ್ ಆಗಿ ಕೆಲಸ ಮಾಡಿದೆ. ಅಲ್ಲಿ ಅದ್ನನ್ ಸಮಿ, ಅನ್ನು ಮಲ್ಲಿಕ್, ಕುನಾಲ್ ಗಾಂಜಾವಾಲ, ಉದಿತ್ ನಾರಾಯಣ್, ಇವ್ರನ್ನೆಲ್ಲ ಭೇಟಿ ಆಯಿತು. ಅವ್ರ ಮುಂದೆ 4-5 ಪದಗಳ ಹಾಡಿದಂಥ ಒಂದು ನೈಸ್. ಸೊ ಯು ಡೆಫಿನೆಟ್ಲಿ ಹ್ಯಾವ್ ಟು ಸಿಂಗ್ ದಟ್. ಯಾವ್ದು ಹಾಡಿದ್ರಿ ಅವ್ರ ಸಮ್ಮುಖದಲ್ಲಿ ಅಂತ? ಅವರೆಲ್ಲ ಹಿಂದಿ ಹಾಡುಗಳು ಇಷ್ಟಪಟ್ಟರು. ಯಾವ ಹಾಡು ಹಾಡಿದ್ರಿ ಹಿಂದಿಯಲ್ಲಿ? ಅವ್ರು ಇಷ್ಟಪಟ್ಟಿದಂದರೆ ಮೊಹಮ್ಮದ್ ರಫೀದ್ ಯಾವ್ದಾದ್ರು ಹಾಡು, ಆ ಥರ. ಓಕೆ, ನಮಗೋಸ್ಕರ ಒಂದು ಸ್ಯಾಂಪಲ್. ಖಂಡಿತ ಮೇಡಮ್. ಎಸ್. ಬಹಾರೋ ಫೂಲ್ ಬರ್ಸಾओ मेरा महबूब आया है, मेरा महबूब आया है, ಈ ಹಾಡು ಇಷ್ಟ ಆಯಿತು. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ? ನೀವು ಮಾತಾಡಿದಂಥ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಈ ಹಾಡನ್ನು ಪ್ರೆಸೆಂಟ್ ಮಾಡಿದಂಥ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಖಂಡಿತ ಒಬ್ಬ ಕಲಾವಿದನಿಗೆ ಅದಕ್ಕಿಂತ ಏನೇನು ಬೇಕಾಗಿದೆ? ಲೆಜೆಂಡ್ರಿಗಳು,
ಆ ಮಟ್ಟದಂಥ ಕಲಾವಿದರು, ದೊಡ್ಡ ಮಟ್ಟಕ್ಕೆ ಪ್ರಪಂಚ ಪೂರ್ತಿ ಹೆಸರು ಮಾಡಿದವರು, ಅವ್ರ ಪಕ್ಕದಲ್ಲಿ ಇಲ್ಲರ ಅವ್ರ ಎದುರುಗಡೆ ಸಮ್ಮುಖದಲ್ಲಿ ಹೋಗಿ ಹಾಡಿದಾಗ ಪರವಾಗಿಲ್ಲ ಸಾಕು, ಸೂಪರ್ ಏನು ಬೇಡ, ಪರವಾಗಿಲ್ಲ ಅಷ್ಟೇ ಸಾಕು, ಅದೇ ಒಂದು ವರ. ಸೊ ಮುಂದೆ ಏನೆಲ್ಲ ಪ್ಲಾನ್ಸ್ ಇದೆ ತಮ್ಮದು? ನನ್ನ ಒಂದು ಒಳ್ಳೆಯ ಉದ್ದೇಶ ಏನಂದರೆ, ನನ್ನ ಗಾಯನನ ತುಂಬ ದೊಡ್ಡ ಮಟ್ಟಕ್ಕೆ ನನಗೆ ಸಿಗುತ್ತೆ, ನಾನು ಹೋಗ್ತೀನಿ ಅನ್ನೋದೊಂದು ಅವೆಲ್ಲ ಇಲ್ಲ. ಮುಖ್ಯವಾಗಿ ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು. ಮೇಡಮ್ ನೀವೊಂದು ಅಲ್ಲಿ ಹೋಗ್ಬಿಟ್ಟು ನೋಡಿ ಮೇಡಮ್, ನಿಜವಾಗ್ಲೂ ಅದು ಯಾರಿಗೂ ಬೇಡ ಅನ್ನಿಸ್ತದೆ. ಅವ್ರವ್ರ ಮಕ್ಕಳು ಎಲ್ಲೆಲ್ಲೋ ದೊಡ್ಡ ದೊಡ್ಡ ಮಟ್ಟಕ್ಕೆ ಎಲ್ಲೆಲ್ಲೋ ಬೆಳೆದಲ್ಲೆಲ್ಲೋ ಇರ್ತಾರೆ. ಪಾಪ ಅವ್ರು ಹೆಂಗಿರ್ತಾರೆ ಅಂದರೆ, ಜಸ್ಟ್ ಫೋನಲ್ಲಿ ನೀನು ಚೆನ್ನಾಗಿದೆಯಾ, ಊಟ ತಿಂದೀಯಾ, ಮಾತ್ರೆ ತಿಂದೀಯಾ, ಅಂಥ ವಾತಾವರಣ ಜಾಸ್ತಿ ಆಗಿಬಿಟ್ಟಿದೆ. ಯಾರನ್ನು ಬೆರೆತು ಅವ್ರನ್ನ ನೀನು ಚೆನ್ನಾಗಿದೆಯಾ, ನೀನು ಚೆನ್ನಾಗಿರಬೇಕು ಅನ್ನೋದು ಕೇಳೋವಂಥದ್ದು ಕಾಲ ತುಂಬ ಕಮ್ಮಿ ಆಗ್ತಾ ಇದೆ. ಅದನ್ನು ಕಂಡಿದ್ದೀನಿ, ಅಲ್ಲಿ ಕಂಡಿದ್ದೀನಿ. ಅವ್ರ ಜೊತೆ ಕೂಡಿ ನಾನು ಹಾಡುಗಳು ಹಾಡಿದಾಗ ಅವ್ರು ಎಷ್ಟು ಅಳ್ತಾರಂದರೆ ನಿಜವಾಗ್ಲೂ. ಸುಮ್ಮನೆ ನಾನು ನನ್ನ ಸಮಾಧಾನಕ್ಕೆ, ನನ್ನ ಜೀವ ನೀನು, ನನ್ನ ಬಾಳ ಜ್ಯೋತಿ ನೀನು, ನಿನ್ನ ಕಣ್ಣ ಕಂಬನಿ ನನ್ನಾಣೆ ನೋಡಲಾರೇನು, ನನ್ನ ಜೀವ ನೀನು. ಆ ಕಣ್ಣು ಕಂಬನಿ ಅನ್ನೋಷ್ಟರಲ್ಲಿ ಅವ್ರ ಕಣ್ಣಲ್ಲಿ ಆರೋಮ ಹಾಗೆ ನೀರು ಬಂದ್ಬಿಡ್ತದೆ. ಅದೆಲ್ಲ ನೋಡಿದ್ಮೇಲೆ ನನ್ನ ಒಂದು ಚಿಕ್ಕದೊಂದು ಆಸೆ ಏನಂದರೆ, ಒಂದು ಪ್ರತಿ ತಿಂಗಳು ಅವ್ರಿಗಂತ ಸ್ವಲ್ಪ ಏನಾದ್ರು ಮಾಡಿ ಮನಸ್ಸಿಗೆ ಸಮಾಧಾನ ಮಾಡ್ಕೋಬೇಕು ಅನ್ನೋ ಆಸೆ ಇದೆ. ದಟ್ಸ್ ಸ್ವೀಟ್. ಸೊ ಅದೇ ಒಂದು ಗುರಿ ಅಂತಲೂ ಹೇಳ್ತೀರಿ? ಗುರಿ ಅನ್ನೋದಕ್ಕಿಂತ ಅದು ಆಸೆ ಇದೆ. ಗುರಿ ಅನ್ನೋದು ತಾನೇ ಬರ್ತದೆ ಮೇಡಮ್. ನನಗೇನು ಗುರಿ, ನಾನು ಅದಾಗಬೇಕು ಇದಾಗಬೇಕು ಆ ಪ್ರಶಸ್ತಿ ಎಂಥದಿಲ್ಲ. ಗಾಯನನ ನಂಬಿಕೊಂಡಿದ್ದೀನಿ, ಅದೇ ನನ್ನ ಜೀವನ ಅಷ್ಟೇ. ಸೊ ಡೈಲಿ ಇಷ್ಟು ಹೊತ್ತು ಪ್ರಾಕ್ಟೀಸ್ ಮಾಡ್ತೀರಾ ಅಂತೇನಾದರೂ ಇದೆಯಾ ಸರ್? ಈ ಗಾಯನ ಕ್ಷೇತ್ರದಲ್ಲಿ ಏನಾಗ್ತದೆ ಅಂದರೆ, ನಾವು ಪ್ರೋಗ್ರಾಮ್ಗಳು ಮುಗಿಸಿ ಮನೆಗೆ ಬರೋಷ್ಟರಲ್ಲಿ 2-3 ಗಂಟೆ ಆ ಥರ ಟೈಮ್ ಆಗುತ್ತೆ. ಮತ್ತೆ ಮಲಗಿ ನಾವು ಅರ್ಲಿ ಮಾರ್ನಿಂಗ್ ಮತ್ತೆ ಎದ್ದೊಳಗೋ ಟೈಮ್ ಅಂಥ ಪರಿಸ್ಥಿತಿಗಳಿರಲ್ಲ. ಸರಿ, ಸಮಯ ಸಿಕ್ಕಿದಾಗ ಈ ಹಾಡಲ್ಲಿ ಎಲ್ಲೋ ಒಂದು ಕಡೆ ತಪ್ಪಾಯ್ತಲ್ಲ ಅಂತ ಕೂತ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ರಿಹರ್ಸಲ್ ಮಾಡಿ ಒಂದು ಅರ್ಧ ಮುಕ್ಕಾಲು ಗಂಟೆ ಒಂದು ಹಾಡು ಬಗ್ಗೆ ಗಮನ ಕೊಟ್ಟು ಒಂದು 2-3 ಗಂಟೆ ಹಾಡು ಹಾಡಿಕೊಂಡು ವಾಯ್ಸನ್ನ ಹಾಗೆ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ. ದಟ್ಸ್ ಬ್ಯೂಟಿಫುಲ್ ಸರ್. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಅಮೂಲ್ಯವಾದ ಸಮಯನ ನಮ್ಮ ಜೊತೆ ಸ್ಪೆಂಡ್ ಮಾಡಿದ್ದಕ್ಕೆ ಆ್ಯಂಡ್ ಒಳ್ಳೊಳ್ಳೆ ಹಾಡನ್ನು ಕೇಳಿಸೋದಕ್ಕೆ. ದ್ಯಾಟ್ ವಾಸ್ ರಿಯಲಿ ವಂಡರ್ಫುಲ್. ನನಗೂ ತುಂಬ ಸಂತೋಷ ಮೇಡಮ್. ಗ್ಯಾರಂಟಿ ಚಾನಲ್ ಅವರಿಗೆ ನನ್ನ ಕಡೆಯಿಂದ ತುಂಬ ಹೊರತುಬೇಕು ಅಭಿನಂದನೆಗಳು. ನನ್ನಂಥ ಒಂದು ಕಲಾವಿದನ ತಾವು ಕರೆಸಿ ಒಂದು ಪ್ರಪಂಚಕ್ಕೆ ಇಂಥ ಕಲಾವಿದಾನ ಇದ್ದಾನೆ ಅಂತ ತೋರಿಸ್ತಾ ಇದ್ರಲ್ಲ, ಅದಕ್ಕೆ ನಾನು ಚಿರಋಣಿ ಇದ್ದೀನಿ. ಥ್ಯಾಂಕ್ ಯು. ಸೊ ನೋಡೋದೆಲ್ಲ ಇದಾಗಿತ್ತು ಇವತ್ತಿನ ವಿಶೇಷ ಪಾಡ್ಕಾಸ್ಟ್ನಲ್ಲಿ ಅಕ್ಬರ್ ಅವರ ಹಾಡುಗಳನ್ನು ಕೇಳುವಂತಹ ಸೌಭಾಗ್ಯ ನಮ್ಮೆಲ್ಲರದಾಗಿತ್ತು. ಸೊ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಮತ್ತೆ ನಾನು ಸಿಗ್ತೀನಿ ಮುಂದಿನ ಕಾರ್ಯಕ್ರಮದಲ್ಲಿ. ಅಂಟಿಲ್ ದೆನ್, ದಿಸ್ ಇಸ್ ಆದರ್ಶಿನಿ ಅಲಾಂಗ್ ವಿತ್ ಅಕ್ಬರ್ ಸೈನಿಂಗ್ ಆಫ್. ಟೇಕ್ ಕೇರ್. ನಮಸ್ಕಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.